ನಾರಾಯಣ ಅಂತ ಹೇಳ್ತೀನಿ, ತಕ್ಷಣ ತಾಯಿ ಕಂಡುಬಿಡ್ತಾರೆ. ನೋಡ್ತಾ ಇದ್ದಾರೆ ಕಣ್ಣ. ಈ ಮದುವೆ ಪ್ರೊಲಾಂಗ್ ಆಗ್ತಾ ಇರುತ್ತೆ ನೋಡಿ, ಯಾವುದೋ ಸೆಟ್ಲ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಹೀಗಾಗ್ತಾ ಇದ್ದಿದ್ದು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು 5 ವಾರ ಕಾಲ ನಿಂಬೆಹಣ್ಣು ಹಾರ ಹಾಕ್ಬಿಟ್ರೆ ಪ್ರತಿ ಶುಕ್ರವಾರ ಆ 5ನೇ ವಾರದೊಳಗೆ ಮದುವೆ ಸೆಟ್ಲಾಗಿ ಕೇಸಸ್ ಭಾಳ ಇದೆ. ಅಷ್ಟು ಅದ್ಭುತ ಜಾಗ ಆಯಿತು. ಇಲ್ಲಿ ಕೂತ್ಕೊಂಡ್ರೆ ರಾಣಿಗೆ ಅರ್ಧ ಸೀಟ್ ಕಾಣುತ್ತೆ, ಅರ್ಧ ಸೀಟ್ ಕಾಣಲ್ಲ. ಇಲ್ಲಿ ಫುಲ್ ಸೀಟ್ ಕಾಣುತ್ತೆ ರಾಜನಿಗೆ. ಅದೇ ಟೆಕ್ನಿಕ್ ಯೂಸ್ ಮಾಡಿ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೆಲವತ್ತಲ್ಲ, ಯಾವುದೋ ದುಡ್ಡು ಕೊಟ್ಬಿಡ್ತಾರೆ, ದುಡ್ಡು ಬರೋಲ್ಲ, ಅದೆಲ್ಲ ಈ ಸ್ಪಾಟ್ ಭಾಳ ವಿಷಯವಾದಾಗಲೇ ನರಸಿಂಹನ ನೋಡ್ಕೊಂಡು ಅಷ್ಟೋತ್ರ ಕೇಳ್ತಾ ಇದ್ದರೆ ಅದು ಹಾಗೆ ಅವರಿಗೆ ಮನಸ್ಸಿಗೆ ಬಂದ್ಬಿಡುತ್ತೆ, ನನ್ನ ಕೆಲಸ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಅವರೇ. ನಿಜವಾಗ್ಲೂ ಕೂಡ ಈ ಒಂದು ಪವಾಡವನ್ನ ಇಲ್ಲಿ ನೋಡ್ಲೇಬೇಕಾಗುತ್ತೆ. ಆ ಪವಾಡಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ನೀವು ಪುಣ್ಯವಂತರು ದಿನ ಪವಾಡಗಳನ್ನ ತೋರಿಸ್ತಿರ್ತೀರಾ. ಎಷ್ಟು ಜನ ತೋರಿಸ್ತಿದ್ದೀರಾ ಗುರುಗಳು ಇಲ್ಲಿ ತನಕನು? 1000 ಜನ ಇಲ್ಲಿ ಬೇರೆ ನಾವು ಎಕ್ಸಾಜರೇಟ್ ಮಾಡಿಕೊಂಡು ಜನ ಬರಲಿ ಅಂತ ಅಟ್ರಾಕ್ಟ್ ಮಾಡ್ಕೊಂಡು ಮಾಡೋಕ್ಕಲ್ಲ, ಅಲ್ವೇ ಅಲ್ಲ ವಿಷಯ. ಬಟ್ ಇದು ಹಾಗೆ ನಡೆದಿದೆ, ಹಾಗೆ ನಡೀತಾ ಮಾಡ್ತಾ ಇದೆ. ಇಲ್ಲಿ ಬಂದಿರೋದು ಲಕ್ಷ್ಮೀಕಾಂತ ಸ್ವಾಮಿ ಸನ್ನಿಧಿಗೆ. ಈ ತ್ರಿಕುಟಾಚಲ ದೇವಸ್ಥಾನ, ಈ ಒಂದು ಮಂದಿರದ ವಿಶೇಷ ಹೇಳಿ ಇಲ್ಲಿಂದ ಶುರು ಮಾಡೋಣ ನಾವು. ಲಕ್ಷ್ಮೀಕಾಂತ ಮೂಲ ದೇವರು. ಶಂಖಚಕ್ರ ಹೀಗೆ ಹಿಡ್ಕೋತಾನೆ ಲಕ್ಷ್ಮೀಕಾಂತ, ಮೂಲ ಲಕ್ಷ್ಮೀಕಾಂತ ಲಕ್ಷಣ. ಶಂಖಚಕ್ರ ಹೀಗೆ, ಗದಾ ಪದ್ಮ ಊರ್ಧ್ವಮುಖ ಅಂದರೆ ಮೇಲ್ಮುಖವಾಗಿ ಗದೆ, ಈ ಬಲಗೈಯಲ್ಲಿ ಪದ್ಮ, ಎಡಗೈ ಗದೆ ಹಿಡ್ತಾರೆ. ಇದು ಲಕ್ಷ್ಮೀಕಾಂತನ ಲಕ್ಷಣ. ನೀವು ಯಾವುದೇ ಲಕ್ಷ್ಮೀಕಾಂತ ಸಂದಿನ ಹೋಗಿ ಈ ಲಕ್ಷಣದಲ್ಲಿ ಇರ್ತಾರೆ, ಆ ಲಕ್ಷ್ಮೀನ ಲಕ್ಷ್ಮೀಕಾಂತಲ್ಲೇ ಕರಿಬೇಕು. ಇದು ಲಕ್ಷ್ಮೀಕಾಂತ ಆಯ್ತಾ. ಇಲ್ಲಿ ಜನಗಳು ಜಾಸ್ತಿ ಯಾರು ಬರೋ ಇದಿಲ್ಲ, ಒಂದು ಎಲ್ಲ ಫ್ಲೋರಿಂಗ್ ಇಲ್ಲ, ನೆಲದಲ್ಲಿಲ್ಲ, ಒಳಗಡೆ ಫ್ಲೋರಿಂಗ್ ಬರೀ ಅಭಿಷೇಕ ಬಿಟ್ರೆ ಎಲ್ಲ ಅಲ್ಲಿ ನಿಂತ್ಕೊಡೋದು, ಹೀಗೆಲ್ಲ ಪರಿಸ್ಥಿತಿಗಳು. ವರ್ಷಕ್ಕೊಂದು ಉತ್ಸವ ಮಾಡ್ತಿತ್ತು, ಅದು ಬಿಟ್ಟರೆ ಬೇರೆ ಅರ್ಚಕರು ಬಂದು ಪೂಜೆ ಮಾಡ್ಕೊಟ್ಟು ಹೋಗ್ತಾರೆ. ಯಾರು ಬೇಕಾದ್ರೆ ಬರ್ಬೋದಾಗಿತ್ತು, ಹೋಗ್ಬೋದಾಗಿತ್ತು. ಬಾಲ್ ಕ್ಲೋಸೇ, ಯಾರು ಬರ್ತಾನೆ ಇರಲಿಲ್ಲ, ಯಾರು ಬರ್ತಾ ಇಲ್ಲ. ಹೊರಗಡೆ ಪೂರ್ತಿ ಕಾಡು, ಕಲ್ಲು ಮುಳ್ಳು ಹೀಗೆಲ್ಲ ಇತ್ತು. 98ನೇ ಇಸ್ವಿಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ದೇವಸ್ಥಾನಕ್ಕೆ ಬಂದು, ದೇವಸ್ಥಾನ ಜೀವನದಲ್ಲಿ ಯಾರ ಮೂಲಕ ಬಂದು ಅಂದರೆ ಶ್ರೀ ರಂಗಪ್ರಿಯ ಮಹಾದೇಶಿಕನ್ ಸ್ವಾಮಿಗಳ ಮೂಲಕ ವೀರೇಂದ್ರ ಹೆಗ್ಡೆ ದೇವಸ್ಥಾನ ಬಂದು ನೋಡಿ ಜೀರ್ಣೋದ್ಧಾರ ಕಾರ್ಯ ತಗೊಂಡ್ರು. ಹೇಗೆ ಎಲ್ಲ ತೆಗೆದುಬಿಟ್ರು, ದೇವಸ್ಥಾನ ತೆಗೆದು ಫೌಂಡೇಶನ್ ಹಾಕಿ ಮೊದಲು ಯಾವ ಶೈಲಿಯಲ್ಲಿ ಇತ್ತೋ ಅದೇ ಶೈಲಿಯಲ್ಲಿ ದೇವಸ್ಥಾನ ಏನು ಮಾಡ್ತೀವಿ. TVS ಮೋಟರ್ಸ್ ಕೇಳಿದಲ್ಲ, ಅಲ್ಲಿ ಓನರ್ಸ್ ವೇಣು ಶ್ರೀನಿವಾಸನ್, ಗೋಪಾಲ್ ಶ್ರೀನಿವಾಸನ್ ಇಬ್ಬರು ಸ್ಪಾನ್ಸರ್ ಮಾಡ್ತಾರೆ. ಒಬ್ಬ ಮಹಾನುಭಾವರು ಗಣಪತಿ ದೇವಸ್ಥಾನ ಕಟ್ಕೊಟ್ರು, ಮುಂದೆ ಒಬ್ಬ ಮಹಾನುಭಾವರು ನವಗ್ರಹ ಕಟ್ಟರು. ಹೀಗೆ ಒಂದು ಅದ್ಭುತವಾದ ದೇವಸ್ಥಾನ. 90ರಲ್ಲಿ ಜೀರ್ಣೋದ್ಧಾರ ಇದು ಆಗೋಯ್ತು, ರೆಡಿ ಮಾಡಾಗೋಯ್ತು ಜೀರ್ಣೋದ್ಧಾರ. ಖಂಡಿತ. ಲಕ್ಷ್ಮೀ ನರಸಿಂಹ ತುಂಬಾ ಅದ್ಭುತ ಶಾಂತವಾದ ಮೂರ್ತಿ, ತುಂಬಾ ಶಾಂತ. ಬಲಗೈಲಿ ಅಭಯಸ್ಥ, ಹಿಂದೆ ಎಡಗೈಲಿ ತಾಯಿನ ಆಲಿಂಗನ ಮಾಡ್ಕೊಂಡಿದ್ದೆ, ಅಲ್ಲಿ ಕಾಣಲ್ಲ ನಮಗೆ. ಮಡಿ ಮೇಲೆ ತಾಯಿ ಕೂತಿಯಾಳೆ. ಈ ಸಿಮೆಟ್ರಿ ಇದೆ ನೋಡಿ, ಆ ಲಕ್ಷ್ಮೀ ನರಸಿಂಹನ ಹೈಟಿಗೆ ಆ ತಾಯಿ ಕೂತಿರೋದು, ಆಮೇಲೆ ಆ ಡೈರೆಕ್ಷನ್, ಈ ಡೈರೆಕ್ಷನ್ ತಿಳ್ಕೊಂಡು, ಇದು ಬಹಳ ಅಪರೂಪ. ಎಲ್ಲ ಕಡೆನೂ ಎದುರುಗಡೆ ಕೂತ್ಕೊಂಡು ಮುಖ ಇರುತ್ತೆ, ಅಥವಾ ನರಸಿಂಹನ ನೋಡೋ ಹಾಗಿರುತ್ತೆ ತಾಯಿ. ಇಲ್ಲಿ ಒಂದು ಈ ಡೈರೆಕ್ಷನ್ ಕೂಡ, ಅದು ಒಂದು ಬಹಳ ಬ್ಯೂಟಿಫುಲ್ ಆಗಿದೆ. ಅದು ಆ ಹೈಟ್ಗೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಲಕ್ಷ್ಮೀ ನರಸಿಂಹ. ಆ ಮೂರ್ತಿನೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ಹೌದು ಹೌದು ಹೌದು. ಇಲ್ಲಿ ಒಂದು ವಿಶೇಷತೆ ಅಂದರೆ, ನಮ್ಮ ಸ್ವಲ್ಪ ನೀವು ಹಿಂದಕ್ಕೆ ಹೋದರೆ ಅಲ್ಲೊಂದು ಚಿತ್ರ ಕಾಣುತ್ತೆ ನೋಡಿ, ಇಲ್ಲಿ ಕೂತ್ಕೊಂಡು ನರಸಿಂಹನ ದರ್ಶನ ಮಾಡೋದು, ನರಸಿಂಹನಿಗೆ ಅಷ್ಟೋತ್ತರ ಮಾಡೋದು, 108 ನಾಮಗಳು ಸ್ಪಷ್ಟವಾಗಿ ಹೇಳಬೇಕು, ಅದು ಜೋರಾಗಿ ಕೇಳಬೇಕು ಅವರಿಗೆ, ಭಕ್ತರಿಗೆ. ಹಾಗೆ ಹೀಗೆ ಹೇಳೋ ಥರ ಹೇಳಿ ಮಾಡ್ತಾಯಿದ್ರೆ ಒಂದು ಸ್ಪೆಷಲ್ ವೈಬ್ರೇಷನ್ ಇದೆ ಈ ಸ್ಪಾಟಲ್ಲಿ, ಅದು ಅನುಭವ ಆಗುತ್ತೆ ಅವರಿಗೆ. ಆಮೇಲೆ ಆ ಕಣ್ಣಲ್ಲಿ ಮೂಮೆಂಟ್ಸ್ ಕಾಣುತ್ತೆ, ಕೆಲವರಿಗೆ ಸ್ಮೈಲಿಂಗ್ ಫೇಸ್ ಕಾಣುತ್ತೆ. ಆ ಸಂದರ್ಭದಲ್ಲಿ ಆ 108 ಹೇಳುವಾಗ ನಿಶ್ಶಬ್ದ ಇರುತ್ತೆ ದೇವಸ್ಥಾನ, ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್, ಇದೇ ಜೋರಾಗಿ ಕೇಳ್ತಾ ಇರುತ್ತೆ. ಕಣ್ಣು ನರಸಿಂಹನ ಕಣ್ಣೇ ನೋಡ್ತಾ ಇರಬೇಕು ಭಕ್ತರು ಕೂತಿರೋರು, ಸುತ್ತಲೂ ಯಾರು ಕೂತಿರೋ ಅವ್ರು ಕಣ್ಣೇ ನೋಡ್ತಾ ಇರೋದು. 6 ನಿಮಿಷ ಆಗುತ್ತೆ. ಸೊ ನೋಡ್ತಾ ಇದ್ದಾಗ
ಒಂದು ವಿಶೇಷತೆ ಡೆಫ್ರೆಟಾಗಿ ಕಾಣ್ತಾ ಮುಖದಲ್ಲಿ. ಅದು ಅನುಭವಿಸಿದವರೆಲ್ಲ ಭಾಳ ಜನ ಹೇಳಿದ್ದಾರೆ. ತಾಳ್ಮೆಯಿಂದ ಕೂತು ಹೌದು, ತಾಳ್ಮೆ ಬಂದ್ಬಿಡುತ್ತೆ. ಇಲ್ಲಿ ಬೇರೆ ಏನು ಇರೋದಿಲ್ಲ ವಿಷಯ. ಇಲ್ಲಿ ಕೂತ ಮೇಲೆ ನಾನು ಆ ಮಂತ್ರಗಳು ಹೇಳ್ತಾ ಇರ್ತಾರೆ, 108 ನಾಮಗಳು ಹೇಳ್ತೀವಲ್ಲ, ಆ ನಾಮೆಲ್ಲ ತಲ್ಲೀನರಾಗ್ಬಿಟ್ರೆ ಅವ್ರು ಬೇರೆ ಮನಸ್ಸೆಲ್ಲೂ ಹೋಗೋದೆಲ್ಲ ಪೂರ್ತಿ ನನ್ನ ಮನಸ್ಸಿನ ಕಣ್ಣೇ ನೋಡ್ತಾ ಇರ್ರೆ. ಆವಾಗ ಆ ಕಣ್ಣಲ್ಲಿ ಮೂಮೆಂಟ್ಸು, ಆಮೇಲೆ ಯಾವುದೋ ಒಂದು ಫ್ರ್ಯಾಕ್ಷನ್ ಬೆಸಗೊಂಡು ಒಂದು ನಗು ಕಾಣುತ್ತೆ ನರಸಿಂಹ ಮುಖದಲ್ಲಿ, ಒಂದು ಫ್ಲ್ಯಾಶ್ ಲೈಟ್ ಕಾಣುತ್ತೆ. ಎಲ್ಲ ಅನುಭವಿಸಿದವ್ರು ಹೇಳಿದ್ದಾರೆ ಹೀಗೆ. ಅದೇ ಈ ಜಾಗ, ಇದು ನರಸಿಂಹನ ಒಂದು ವಿಶೇಷತೆ. ಹೌದು 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 ಹೌದು. ಆಮೇಲೆ ಇಲ್ಲಿ ಈ ಮದುವೆ ಪ್ರೊಲಾಂಗ್ ಆಗ್ತಾ ಇರುತ್ತೆ ನೋಡಿ, ಯಾವುದೋ ಸೆಟ್ಲ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಹೀಗಾಗ್ತಾ ಇದ್ದಿದ್ದು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು 5 ವಾರ ಕಾಲ ನಿಂಬೆಹಣ್ಣು ಹಾರ ಹಾಕ್ಬಿಟ್ರೆ ಪ್ರತಿ ಶುಕ್ರವಾರ, ಆ 5ನೇ ವಾರದೊಳಗೆ ಮದುವೆ ಸೆಟ್ಲಾಗಿ ಕೇಸಸ್ ಭಾಳ ಇದೆ. ಅಷ್ಟು ಅದ್ಭುತ ಜಾಗ ಇದು ನರಸಿಂಹನ. ಇದು ಆಗಿದೆ. ವಿಳಂಬ ಆಗ್ತಾರೆ ಮಾತ್ರ. ಹೌದು. ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೆಲವತ್ತಲ್ಲ, ಯಾವುದೋ ದುಡ್ಡು ಕೊಟ್ಬಿಡ್ತಾರೆ, ದುಡ್ಡು ಬರಲ್ಲ, ಅದೆಲ್ಲ ಈ ಸ್ಪಾಟ್ ಭಾಳ ವಿಷಯವಾದಾಗಲೇ ನರಸಿಂಹನ ನೋಡ್ಕೊಂಡು ಅಷ್ಟೋತ್ರ ಕೇಳ್ತಾ ಇದ್ದರೆ ಅದು ಹಾಗೇ ಅವರಿಗೆ ಮನಸ್ಸಿಗೆ ಬಂದ್ಬಿಡುತ್ತೆ, ನನ್ನ ಕೆಲಸ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಅವರೇ. ಆಮೇಲೆ ಅದು 5 ವಾರ ನಿಂಬೆಹಣ್ಣು ಹಾರ ಹಾಕ್ಬೇಕು ಪ್ರತಿ ಶುಕ್ರವಾರ ಮುತ್ಸಂಜೆ ಸಾಯಂಕಾಲ. 5ನೇ ವಾರ ಒಂದು ಅಭಿಷೇಕ. ಹಾಗೆ ಮಾಡಿದಲ್ಲಿ ಅದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ಲಿ ನೋಡಿ. ಎಷ್ಟು ಜನರಿಗೆ ಸಮಸ್ಯೆ, ದುಡ್ಡು ಅನ್ನೋದು ಸಮಸ್ಯೆ. ಹೌದು, ನಿಜವಾದ ಇದು ನಡೆದಿರೋ ವಿಷಯಗಳು. ಇಲ್ಲಿ ಬೇರೆ ನಾವು ಎಕ್ಸಾಜರೇಟ್ ಮಾಡಿಕೊಂಡು ಜನ ಬರಲಿ ಅಂತ ಅಟ್ರಾಕ್ಟ್ ಮಾಡಿಕೊಂಡು ಮಾಡೋಕ್ಕಲ್ಲ, ಅಲ್ವೇ ಅಲ್ಲ ವಿಷಯ. ಬಟ್ ಇದು ಹಾಗೆ ನಡೆದಿದೆ, ಹಾಗೆ ನಡೀತಾ ಇದೆ, ಮಾಡ್ತಾ ಇದೆ. ಅದ್ಭುತ ಅದ್ಭುತ. ಈಗ ಮತ್ತೊಂದು ವೇಣುಗೋಪಾಲ ಸ್ವಾಮಿ ಸನ್ನಿಧಿಗೆ ಹೋಗೋಣ. ವೇಣುಗೋಪಾಲ ತ್ರಿಭಂಗಿ ಅಂದರೆ ನೋಡಿ, 3 ಭಂಗಿ. ಈ ವೇಣುಗೋಪಾಲ ಸೊಂಟ ಹೀಗೆ ತಿರ್ಕೊಂಡಿದೆ, ತಿರ್ಗಿ ಹೀಗೆ ತಿರುಗಿದೆ, ಹೀಗೆ ತಿರುಗಿ 3 ಭಂಗಿಲಿ ನಿಂತ್ಕೋತಾನೆ ವೇಣುಗೋಪಾಲ. ಅದು ತ್ರಿಭಂಗಿ ಆಯಿತಾ. ಮೇಲ್ಗಡೆ ಕಲ್ಪವೃಕ್ಷ, ಕೆಳಗೆ ಆದಿಶೇಷ ಇದ್ದಾನೆ. ಎಲ್ಲೂ ಆದಿಶೇಷ ಇಲ್ಲ, ನಮ್ಮ ದೇವಸ್ಥಾನ ಮಾತ್ರ ಕೃಷ್ಣನ ತಲೆ ಮೇಲೆ ಆದಿಶೇಷ ಇರೋದು. ಕಲ್ಪವೃಕ್ಷ ಮೇಲ್ಗಡೆ. ಇಲ್ಲಿ ಶಂಖಚಕ್ರ, ಇಲ್ಲಿ ನೋಡಿ ರುಕ್ಮಿಣಿ ಈಚೆ ಸದ್ಯ ಬಹಾಮಿ ಕಾಣ್ತಾರಲ್ಲ. ಗೋವುಗಳು ನೋಡಿ ಎಲ್ಲ ಕೃಷ್ಣನ್ ನೋಡ್ತಾ ಇವೆ, ಅವನ ಕೊಳಲು ನುಡ್ಸಾನ ಕೇಳ್ತಾ ಇವೆ ಅಂತ ಪರಿಕಲ್ಪನೆ. ಹೀಗೆ ನೋಡ್ಕೊಂಡು ನೋಡಿ, ಎಲ್ಲ ನೋಡಿ ಈ ಗೋಗಳು ಹಾಗೆ ಡೈರೆಕ್ಷನ್ ಇದೆ ನೋಡಿ, ಅದು ಗೋಗಳು ಅವನ ಕೊಳಲು ಸಂಗೀತ ಕೇಳ್ತಾ ಇದೆ. ಇಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ವೇಣುಗೋಪಾಲ್ಗೂ ನಮ್ಮ ವೇಣುಗೂ ಒಂದು ಚಿಕ್ಕ ವ್ಯತ್ಯಾಸ. ಇದು ಆ ಮೂರ್ತಿಗಿಂತ ಸ್ವಲ್ಪ ಎತ್ತರ ಇದೆ ಹಿಮವದ್ ಗೋಪಾಲ ಸ್ವಾಮಿ ಮೂರ್ತಿಗಿಂತ. ಆಮೇಲೆ ಇಲ್ಲಿ ಗೋವುಗಳಿದೆಯಲ್ಲ, ಅಲ್ಲಿ ಗೋವಳರು ಇದ್ದಾರೆ. ಇಲ್ಲಿ ಗೋವುಗಳ ಪಕ್ಕದಾಗ ಕೃಷ್ಣನ್ ಫ್ರೆಂಡ್ಸ್ ಅವರಲ್ಲ ಗೋವಳರು, ಅವರು ಇಲ್ಲಿ ಇಬ್ಬರು ಅಲ್ಲಿಬ್ಬರು ಇದು ಹಿಡ್ಕೊಂಡು ನಿಂತ್ಕೊಂಡಿದೆ. ಅದು ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ಇದೆಲ್ಲ ಬಾರಿ ಎಲ್ಲ ಕಾಮನ್. ರುಕ್ಮಿಣಿ ಸ್ಥಿತಿ ಬಾಮಿ, ಶಂಖಚಕ್ರ, ಆದಿಶೇಷ ಎಲ್ಲ ಕಲ್ಪವೃಕ್ಷ, ಎಲ್ಲ ಹಿಮವದ್ ಗೋಪಾಲ ಸ್ವಾಮಿ ಎಲ್ಲ ಇಲ್ಲೂ ಹಾಗೇ ಇದೆ. ಇಲ್ಲಿನ ತುಂಬಾ ವಿಶೇಷ ಅಂದ್ರೆ ಇಲ್ಲಿ ಈ ಜಾಗದಲ್ಲಿ ತುಂಬಾ ವಿಶೇಷತೆ ಇದೆ. ಸೊ ತಾಯಿ ಹೇಳ್ತೀನಿ, ತಾಯಿ ಹತ್ರ ನೀವು ಮಾತಾಡ್ತೀರಾ, ನಗ್ತೀರಾ. ಇದು 2006ನೇ ಇಸ್ವಿಯಲ್ಲಿ ಶ್ರೀ ರಂಗಪ್ರಿಯ ಮಹಾದೇಶ್ವರ ಸ್ವಾಮಿಗಳು ಅಂತ ಹೇಳಿದಲ್ಲ, ಅವರು ಆಂಡಾಲ್ ಪ್ರತಿಷ್ಠೆ ಮಾಡಿದ್ರು. ಇದು ನಮ್ಮ ಶ್ರೀ ವೈಷ್ಣವ ದೇವಸ್ಥಾನದಲ್ಲಿ ಆಂಡಾಲ್ ಸನ್ನಿಧಾನ ಇದ್ದೇ ಇರುತ್ತೆ, ಬಟ್ ನಮ್ಮ ದೇವಸ್ಥಾನ ಇರಲಿಲ್ಲ. ಸೊ ರಂಗಪ್ರಿಯ ಸ್ವಾಮಿಗಳು ನಮ್ಮ ದೇವಸ್ಥಾನ ಒಂದು ಆಂಡಾಳು ಮಾಡಿಸ್ಬೇಕಂದ್ರೆ ಅವರೇ ಆ ಶಿಲ್ಪಿನ ಭೇಟಿ ಮಾಡಿ, ವಾರಕ್ಕೊಂದ್ಸಲ ಭೇಟಿ ಮಾಡಿ, ಅವನು ಹೀಗೆ ಮಾಡಿ ಹೇಳಿ ಈ ಮೂರ್ತಿ ಮುಡಿಬೇಕು. ಎಷ್ಟು ಲಕ್ಷಣವಾಗಿರೋ ಮೂರ್ತಿ ಅಂದರೆ, ಇಲ್ಲಿ ಒಂದು ವಿಶೇಷತೆ ನಾನು ನಿಮ್ಗೆ ತೋರಿಸ್ತೀನಿ. ಆರತಿ ಮಾಡುವಾಗ ಅದು ಈಗಲೇ ತೋರಿಸ್ಲೇನು? ಈಗಲೇ ನಿಜವಾಗ್ಲೂ ಕೂಡ ಈ ಒಂದು ಪವಾಡವನ್ನ ಇಲ್ಲಿ ನೋಡ್ಲೇಬೇಕಾಗುತ್ತೆ. ಆ ಪವಾಡಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ನೀವು ಪುಣ್ಯವಂತರು ದಿನ ಪವಾಡಗಳನ್ನ ತೋರಿಸ್ತಿರ್ತೀರಾ. ಎಷ್ಟು ಜನ ತೋರಿಸ್ತಿದ್ದೀರಾ ಗುರುಗಳು ಇಲ್ಲಿ ತನಕ? ಸಾವಿರಾರು ಜನ ನೋಡಿದ್ದಾರೆ. ಬಂದವರಿಗೆಲ್ಲ ಒಂದು 10 ಜನ ಬಂದಿರ್ತಾರೆ, ಇನ್ನು 8 ಜನ ಬರ್ತಾರೆ. ದಯವಿಟ್ಟು ವೆಯ್ಟ್ ಮಾಡಿ, ಇವ್ರು ತೋರಿಸ್ಬಿಟ್ಟು ಇವ್ರು ಕಳಿಸ್ಬಿಟ್ಟು ಅವ್ನು ಕಳಿಸ್ತೀನಿ. ಅಂದ್ರೆ ಯಾವ್ದು ಫ್ರೆಶ್ ಆಗಿರ್ಬೇಕು, ಹಾಗೆ ಮತ್ತೆ ಅದ್ಭುತ. ಸೊ ನಿಮಗೆ ಗೊತ್ತಾಗಿದೆ ಯಾವಾಗಲೇ? ಯಾವತ್ತೋ ಒಂದು ಜನ ಗೊತ್ತಾಯ್ತು. ಪ್ರತಿಷ್ಠೆ ಆದ್ಮೇಲೆ ಒಂದು 4-5 ವರ್ಷ ಆದ್ಮೇಲೆ ನನಗೆ ಗೊತ್ತಾಯ್ತು. ಆದ್ರೂ ನನಗೆ ಗೊತ್ತೇ ಇರಲಿಲ್ಲ. ಮಾಮೂಲು ಆರತಿ ಮಾಡ್ತೀವಿ. ಒಂದಿನ ಏನು ಹೀಗೆ ಮಾಡಿ ಮಂಗಾರ ತೆಗೆದಾಗ ಕಣ್ಣು ಓಪನ್ ಆಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ ನನಗೆ. ಏನಿದು ಈ ಥರ ಅಂತ.
ರಂಗಪ್ರಿಯ ಸ್ವಾಮಿ ಫೋನ್, ನನ್ನ ಸ್ವಂತ ಚಿಕ್ಕಪ್ಪ ಸರ್ ಅವರು, ನಮ್ಮ ತಂದೆ ತಮ್ಮ ಅವರು ಸ್ವಾಮಿಗಳು, ಅವರು ಫೋನ್ ಮಾಡಿದೆ. ಅವರು ನಾನು ಬಂದು ಹೇಳ್ತೀನಪ್ಪ ಅಂತ ಹೇಳಿದ್ರು. ಅವರು ಅದು ನೆಕ್ಸ್ಟ್ ವೀಕಲ್ಲಿ ಬರೋದಿತ್ತು. ಅವ್ರು ಬಂದ ಮೇಲೆ ಅವ್ರು ತೋರಿಸಿದ ಮೇಲೆ ಹೇಳಿದ್ರು, ಇದೆಲ್ಲ ಮನುಷ್ಯನ ಭಾವನೆಗೆ ಸಂಬಂಧಪಟ್ಟ ವಿಷಯ, ಇದ್ರ ಎಲ್ಲರೂ ನೋಡಲಿ, ಸಂತೋಷ ಪಡಲಿ, ಎಲ್ಲ ತೋರಿಸು. ನಾವು ಏನು ಅನ್ಕೊಂಡು ನೋಡ್ತೀವೋ ದೇವರು ಹಾಗೇ ಕಾಣ್ತಾರೆ ಅನ್ನೋಕ್ಕೆ ಒಂದು ಸಾಕ್ಷಿ ಇದೆ, ಬೇರೆ ಏನಿಲ್ಲ. ಬೇರೆ ಏನು ನಾವು ಹೇಳ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ. ಅದ್ಭುತ ಗುರುಗಳೇ. ಎಸ್, ಆ ಪವಾಡ ಏನು ಹೇಗಾಗುತ್ತೆ ಅದನ್ನು ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಜೊತೆಗೆ ನಾರಾಯಣ ನಾರಾಯಣ. ಈಗ ನೋಡಿ, ಈಗ ನಾರಾಯಣ, ಈ ತಾಯಿ ಮುಖ ಕಾಣ್ತಾ ಇದೆ ನಿಮಗೆ? ಒಂದು ನಗು ಮುಖ ಗೊತ್ತಾಗುತ್ತಾ ನೋಡಿ, ಮುಗುಳ್ನಗೆ ಏನು ಸರ್? ಗೊತ್ತಾಗ್ತದೆ. ಕೆನ್ನೆಗಳು ತುಂಬಿಕೊಂಡು ಹಾಗೆ ತಾಯಿ ಕಣ್ಣುಗಳು ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆಯಾ? ನೋಡಿ, ಇದು ನಮ್ಮ ಹಿರಿಯರಿಗೆ ಏನು ಹೇಳ್ತಾರೆ ಅಂದರೆ, ದೇವರನ್ನ ಭಾವನೆಯಿಂದ ನೋಡಿ ಅಂತ ಹೇಳ್ತಾರೆ. ಸುಮ್ಮನೆ ಅರ್ಚಕರು ಆರತಿ ಮಾಡಿಬಿಡ್ತಾರೆ, ಜನ ಭಕ್ತರು ದೂರ ನಿಂತ್ಕೊಂಡು ಕಾಪಾಡಮ್ಮ ಅಂತೇಳಿ ಹೊರಟೋಗ್ತಾರೆ. ಹಾಗಲ್ವಂತೆ, ಆರತಿ ಮಾಡುವಾಗ ಬೆಳಕಿನಲ್ಲಿ ಯಾವ ದೇವ್ರನ್ನ ನಾನು ನೋಡಬೇಕಂತೆ. ನೋಡ್ತಾ ಏನು ಭಾವಿಸ್ಕೊಂಡು ನೋಡ್ತೀವೋ ದೇವ್ರು ಹಾಗೆ ನಮಗೆ ಕಾಣ್ತಾ ಇರುತ್ತೆ. ಸಂಸ್ಕೃತದಲ್ಲಿ ಯದ್ಭಾವಂ ತದ್ಭವತಿ. ಹಾಗೆ ಈಗ ನೋಡಿ, ಒಂದು ಉದಾಹರಣೆ, ಈಗ ನಾವು ನೋಡ್ತಿದ್ದೀರಲ್ಲ ತಾಯಿನ, ಆಹಾ ಎಷ್ಟು ಮುದ್ದಾಗಿದ್ದಾಳೆ ಅಂತ ಅನ್ಕೊಂಡು ನೋಡಿ, ಮುದ್ದಾಗೆ ಕಾಣ್ತಾಳಂತೆ. ನಗ್ನಗ್ತಾ ಇದ್ದಾಳೆ ಅಂತ ನೋಡ್ಕೊಂಡ್ರೆ ಆ ಸ್ಮೈಲಿ ಫಿಂಗ್ ಎದ್ದು ಕಾಣತ್ತಂತೆ. ಭಾವನೆ, ಆಭರಣಗಳೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ತಾಯಿಗೆ ಅಂದರೆ ಹೈಲೈಟ್ ಆಗತ್ತಂತೆ. ಹಾಗೆ ಈಗ ಇಲ್ಲಿ ಒಂದು ಈ ಯದ್ಭಾವಂ ತದ್ಭವತಿಗೆ ಒಂದು ನಿದರ್ಶನ ಇಲ್ಲಿದೆ. ಏನಂದರೆ, ಈ ತಾಯಿನ ನಾ ಪೂರ್ತಿ ಕತ್ಲೆ ಮಾಡಿಬಿಡ್ತೀನಿ. ಕತ್ಲೆ ಮಾಡಿಬಿಟ್ಟು ಭಕ್ತರಿಗೆ ಹೇಳ್ತೀನಿ, ತಾಯಿ ಕಣ್ಣು ತೆರೆದು ದರ್ಶನ ಕೊಡಮ್ಮ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ಅವರೆಲ್ಲ ಕೇಳ್ಕೊತಾರೆ. ಹಾಗೆ ನೋಡಿ, ಈಗ ಹೀಗಿದೆಪ್ಪ, ಈಗ ಕತ್ತಲೆ ಆಗುತ್ತಲ್ಲ ಮುಖ ನೋಡಿ, ತಲೆ ಮೇಲೆ ಬೆಳೆ ಬಿತ್ತು. ಹೌದು, ತಲೆ ನವಿಲಿಗೆ ಕಾಣ್ತಾ ಇದೆ, ಮೂಗು ಕಾಣ್ತಾ ಇದೆ ಅಲ್ವಾ? ಇದು ಆ ಭಕ್ತರಿಗೆ ಇದೆಲ್ಲ ಒಂದು ಕ್ಯೂರಿಯಾಸಿಟಿಗೆ, ಆ ಹುಬ್ಬು ಮೂಗು ಬೊಟ್ಟೆಲ್ಲ ಕಾಣ್ತಾ ಇದೆ. ನಾನಿವಾಗ ನಾರಾಯಣ ಅಂತ ಹೇಳ್ತೀನಿ, ತಕ್ಷಣ ತಾಯಿ ಕಂಡುಬಿಡ್ತಾರೆ. ನೋಡ್ತಾ ಇದ್ದಾರೆ ಕಣ್ಣ? ನಾರಾಯಣ. ಆಂಡಾಳ್ ತಿರುವಡಿಗಳೇ ಶರಣ. ಏನು ಆಶ್ಚರ್ಯ ಅಲ್ವಾ? ಇದಲ್ಲ ಭಾವನೆ ಅಷ್ಟೇ. ಇದರಲ್ಲಿ ಏನಿರೋದು, ತಾಯಿ ಕಣ್ಣು ಬಿಡ್ತಾಳೆ ಆ ಥರದ್ದೇನಿಲ್ಲ, ಭಾವನೆ. ಆ ಜನ ಭಕ್ತರು ನೋಡಿ, ಭಾವನೆ ನೋಡಿ ಅಂತ ಹೇಳಿದಾಗ ಅವ್ರು ಹಾಗೆ ಆ ಭಾವನೆ ನೋಡ್ತಾರೆ. ಸರ್ ಏನು ಸರ್ ಇದು ನೋಡಿ, ನನಗೆ ಎಷ್ಟು ಸಂತೋಷ ಆಗುತ್ತೆ. ಇನ್ನು ನಿಮಗೆ ನಾವು ದಿನಕ್ಕೆ ಎಷ್ಟು ಜನ ಬಂದವ್ರಿಗೆಲ್ಲೇ ತೋರಿಸೋನು, ಎಷ್ಟು ಸಲ ತೋರಿದು ನನಗೆ ಹೊಸದೆ. ಭಾಳ ಚೆನ್ನಾಗಿದೆ ನೋಡಿ. ಏನು ಕಾಣುತ್ತೆ ನಿಮಗೆ? ಏನು ಕಾಣಲ್ಲ ನೋಡಿ. ಹೌದು, ಏನೂ ಗೊತ್ತಾಗಲ್ಲ. ಪವಾಡವನ್ನ ನೋಡಿದ್ರಿ, ಈಗೂ ಕೂಡ ನನಗೆ ಮೈಜುಮ್ ಅಂತ ಇದೆ, ನಿಮಗೂ ಕೂಡ ಅದೇ ತರ ಅನಿಸ್ತಾ ಇರುತ್ತೆ. ಈ ಪವಾಡವನ್ನ ನೋಡ್ಬೇಕಂದ್ರೆ ಇದೇ ಜಾಗ ಬರಬೇಕು. ಎಲ್ಲಿ ಗುರುಗಳೇ ಜಾಗ ಕರೆಕ್ಟ್ ಆಗಿ? ಹೆಡತಲೆ. ನಂಜನಗೂಡಿಂದ 12 ಕಿಲೋಮೀಟರ್ ಬರುತ್ತೆ. ಚಾಮರಾಜನಗರ ರಸ್ತೆಯಲ್ಲಿ ಒಂದು ಬಲಗಡೆ ತಿಳ್ಕೊಂಡ್ರೆ ಹೆಡತಲೆ ಬರುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಹೆಮ್ಮರಗಾಲ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಎರಡು ಒಂದೇ ಏರಲ್ಲಿ ಎರಡು. ಮೈಸೂರಿಂದ ಎಷ್ಟು ದೂರ ಆಗುತ್ತೆ? ಮೈಸೂರು 34 ಕಿಲೋಮೀಟರ್. 34 ಕಿಲೋಮೀಟರ್. ಹೆಡತಲೆ. ಹೆಡತಲೆ ಏನು ಬಂತ ಗೊತ್ತಾ ನಿಮಗೆ? ಎಡತಲೆ ಅಂತ. ಆಕ್ಚುಲಿ ಇದು ಎಡತಲೆ. ರಾಕ್ಷಸ ಒಬ್ಬ ಇದ್ದ. ಯಾರು ಆ ರಾಕ್ಷಸ ಗುರುಗಳೇ? ಇಲ್ಲಿ ಎಡತಲೆ ಅಂದ್ರೆ ಒಬ್ಬ ರಾಕ್ಷಸ ಇದೆ ಕ್ಷೇತ್ರದಲ್ಲಿಲ್ಲ. ಅವನ ಹೆಸರು ಗೊತ್ತಿಲ್ಲ. ಇದು ಬಹಳ ಪುರಾತನವಾದ ಕಥೆ. ಆ ರಾಕ್ಷಸ ಈ ಋಷಿಗಳು ಎಲ್ಲೆಲ್ಲಿ ಹೋಮ ತಪಸ್ಸು ಮಾಡ್ತಾರೋ ಅಲ್ಲಿ ಬಂದು ಕೆಡಿಸ್ಬಿಡೋದು ಅದನ್ನೆಲ್ಲ. ರಕ್ತ ಗಿತ್ತಾಯಿ ಹೋಮ ಎಲ್ಲ ಹೋಮ ಕೆಡಿಸ್ಬಿಡೋದು. ಋಷಿಗಳು ಕೌಂಡಿನ್ಯ ಮಹರ್ಷಿಗಳು ಇದ್ರು ಈ ಕ್ಷೇತ್ರದಲ್ಲಿ. ಇದಕ್ಕೆ ಕೌಂಡಿನ್ಯ ಕ್ಷೇತ್ರ ಅಂತ ಹೆಸರು. ಹೆಡತಲೆ ಹೆಮ್ಮರಗಲ್ಲ. ಕೌಂಡಿನ್ಯ ಮಹರ್ಷಿ ಕೇಳ್ಕೊಂಡಾಗ ಕೌಂಡಿನ್ಯ ಮಹರ್ಷಿಗಳು ನಾರಾಯಣ ಸ್ಮರಣೆ ಮಾಡ್ತಾರೆ. ನಾರಾಯಣ ಪ್ರತ್ಯಕ್ಷ ಆಗ್ತದೆ. ಏನು ಎಲ್ಲ ರಾಕ್ಷಸ ಸಂಹಾರ ಆಗಬೇಕು, ತುಂಬ ತೊಂದರೆ ಆಗ್ತದೆ. ನಾರಾಯಣ ರಾಕ್ಷಸ ಸಂಹಾರ ಮಾಡ್ತಾರೆ. ಕನ್ನಡದಲ್ಲಿ ದೊಡ್ಡ ಮರಕ್ಕೆ ಹೆಮ್ಮರ ಅಂದರೆ ಗೊತ್ತಾ? ಹೆಮ್ಮರವಾಗಿ ಬೆಳೆದರು ಹೆಮ್ಮರ. ಆ ರಾಕ್ಷಸನ ಕಾಡುಗಳು ಹೆಮ್ಮರದ ಹಾಗಿತ್ತಂತೆ. ಅಂದರೆ ಇನ್ನು ಎಷ್ಟೆತ್ರ ಇದ್ರು ದೈತ್ಯ ಹೇಗಿದ್ದಿರ್ಬೋದು. ನಾರಾಯಣ ಆ ರಾಕ್ಷಸನ 2 ಕಾಲವನ್ನು ಕತ್ತರಿಸಿ ಒಂದು ಕಡೆ ಬಿಸಾಕ್ತಾನೆ.
ಅದು ಬಿದ್ದ ಜಾಗಕ್ಕೆ ಹೆಮ್ಮರ ಕಾಲ, ಕಾಲುಗಳು ಹೆಮ್ಮರದ ಹಾಕಿದ್ರೆ ಹೆಮ್ಮರ ಕಾಲ ಅಂತ ಆ ಊರ ಹೆಸರು. ಇದು ಪಕ್ಕದ ಒಂದು ನಾರಾಯಣ ಆ ರಾಕ್ಷಸನ ತಲೆಯನ್ನು ಕತ್ತರಿಸಿ ಆ ಊರಿನ ಎಡಭಾಗಕ್ಕೆ ಬೀಳ್ತಾನೆ. ಆ ತಲೆ ಬಂದು ಇಲ್ಲಿ ಬೀಳ್ತಾರೆ. ಸೊ ಎಡ ತಲೆ, ತಲೆ ಎಡಭಾಗಕ್ಕೆ ಬಂದಿದೆ, ಎಡ ತಲೆ ಆಯಿತು. ಅದು ಹೆಮ್ಮರ ಕಾಲ, ಎಡ ತಲೆ. ಅದು ಬರ್ತಾ ಬರ್ತಾ ಹೆಮ್ಮರ ಗಾಲ, ಹೆಡ ತಲೆ ಆಗೋಯ್ತು. ಎಡ ಇದ್ದು ಉಚ್ಚಾರಣೆ ಸೇರಿದಂತೆ ಹೆಡ ತಲೆ ಆಗೋಯ್ತು. ಸೊ ಹಾಗೇನೆ ಈ ಮಂಟಪದ ಒಂದು ವಿಷಯ ಕೇಳಿದ್ರೆ ರಹಸ್ಯವನ್ನ ಈ ಏನದು ಈ 16 ಮತ್ತೆ 32 ಲೆಕ್ಕ ರಾಜರು ಯಾವ ರೀತಿ ಈ ಮಂಟಪವನ್ನ ನಿರ್ಮಾಣ ಮಾಡಿದರೆ ಈ 4 ಹೊಯ್ಸಳ ಕಾಲದ್ದು ಬಟ್ ಸುತ್ತ ರಾಜರು ಕಟ್ಟಿಸಿರುವಂತ ಮಂಟಪ. ಸೊ ಆ ರಹಸ್ಯ ಏನು? ಈ ಮಂಟಪ ಅಂದ್ರೆ ನೋಡಿ 4 ಕಂಬ ನೋಡಿ, ಹೊಯ್ಸಳ ಕಾಣ್ತು ನೋಡಿ, ಹೌದು, ರೌಂಡ್ ಶೇಪ್ ಕಂಬ ನೋಡಿ, ಬಾಳೆಗೊನೆ, ಹೌದು, ಲಾಂಛನ 1 2 3 4 ಹುಲಿ ಇದೆ ನೋಡಿ. ಇದು ಹೊಯ್ಸಳ. ಈ ಬಿಲ್ಡಿಂಗ್, ಈ ಮಂಟಪ ನಮ್ಮ ದೇವಸ್ಥಾನ ಹೊಯ್ಸಳ 1182. ಈ ಪಕ್ಕದಲ್ಲಿ ಇರೋದು ಎಕ್ಸ್ಟೆನ್ಷನ್. ಓಕೆ 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 ಓಕೆ. ಇದು ಆ ಕಡೆ, ಇದು ಹೊಯ್ಸಳ ಈಚೆ ಬಿಟ್ರೆ ಇದ್ರ ಆಚೆಗೆ ಇದಕ್ಕೆ 16 ಮುಖದ ಚಾವಡಿ ಅಂತ ಇದೇ ವಿಶೇಷತೆ ಇದೆ, ಸ್ಪೆಷಲ್ ಇದು. 16 ಮುಖದ ಚಾವಡಿ. ಚಾವಡಿ ಅಂದ್ರೆ 500-600 ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಚಾವಡಿ ಅಂತ ಹೇಳ್ತಾರೆ. ಇದು 16 ಮುಖ ಚಾವಡಿ ನೋಡಿ. ಸುತ್ತಲೂ ನೋಡಿ 16 ಸೀಟ್ ಇದೆ ನೋಡಿ. ಹೌದು, 16 ಸೀಟ್ ಇದೆ. ಒಂದೊಂದು ಸೀಟಿಗೆ ಒಂದೊಂದು ಮುಖ ಅಂತ. ಸೊ 16 ಮುಖ. ಒಬ್ಬ ಭೀಮಣ್ಣ ದಂಡನಾಯಕ ಅಂತ ಬಾಳೆಗಾರ, ಅವನು ಇದನ್ನ ಕಟ್ಟಿಸಿದ್ರು 16 ಮುಖದ ಚಾವಡಿ. ಚಾವಡಿ ಅಂದರೆ 500-600 ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಚಾವಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಪಾಳೆಗಾರ ಯಾತಕ್ಕಾಗಿ ಇದನ್ನ ಕಟ್ಟಿಸಿದ 16 ಮುಖ ಚಾವಡಿ ಅಂದರೆ ಅವನು 16 ಜನ ಹೆಣ್ಮಕ್ಳು ಪಾಳೆಗಾರ. 16 ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಿದ್ದಾನೆ. ಸೊ 16 ಹೆಣ್ಮಕ್ಳು, 16 32 ಜನ ಆಯ್ತಾ. ಮೊಮ್ಮಕ್ಕಳ ಬಗ್ಗೆ ಗುಲ್ಲೈಫಾಗಿಲ್ಲ. ರಾಜನಿಗೂ ರಾಣಿಗೂ ನಮ್ಮ ಹಾಗೆ ಸಹಜವಾದ ಒಂದು ಆಸೆ ಏನು ಅಂದರೆ, ಹೆಣ್ಮಕ್ಳ ಮದುವೆ ಕೊಟ್ಟಾಯ್ತಲ್ಲ ಆವಾಗ ಹೆಣ್ಮಕ್ಳನ್ನ ನೋಡಬೇಕು ಅಂತ ಆಸೆ ಆಗ್ಬಿಡುತ್ತೆ. ಆಸೆ ಆಯಿತು ಅಂತ ಒಂದೊಂದಿನ ಒಂದು ಹೆಣ್ಣು ಮನೆಗೆ ಹೋಗ್ತಾ ಕೂತ್ಕೊಂಡ್ರೆ ರಾಜಾರಾಣಿ ರಾಜ್ಯಭಾರ ಮಾಡೋರು ಆಗಲಿ ಅಲ್ವಾ? ರಾಜ್ಯಭಾರ ಮಾಡೋರು ಯಾರು? ಜನ ಪ್ರಜೆಗಳು. ಯಾವ ಮಹಾರಾಜ 3 ಹೊತ್ತು ಹೆಣ್ಮಕ್ಳು ಮನೆಗೆ ಓಡಾಡ್ತಿರ್ತ ಅಂತ ಹೇಳಲ್ವಾ? ಅದಕ್ಕೆ ಈಗ ಎಲ್ಲರೂ ನೋಡ್ಬೇಕಾದ್ರೆ ಏನು ಮಾಡೋದು ಅಂತ ಹೇಳಿ ಮಾಡಿ ಏನು ಮಾಡ್ದ, ಒಂದು ಪರ್ಟಿಕ್ಯುಲರೇ ಫಿಕ್ಸ್ ಮಾಡ್ಕೊಳ್ಳೋದು. ಫಿಕ್ಸ್ ಮಾಡಿ ಎಲ್ಲರೂ ಆಹ್ವಾನ ಕೊಟ್ಬಿಡು, ಎಲ್ಲರೂ ಬನ್ನಿ ಇಲ್ಲಿಗೆ ಅಂತ. ಸೊ ಹೆಣ್ಮಕ್ಳು ಅಳಿಯಂದ್ರೆ ಎಲ್ಲ ಇಲ್ಲೇ ಬಂದ್ಬಿಡೋರು. ಸ್ವಲ್ಪ ಆಯ್ತಲ್ಲ ಪ್ರಾಬ್ಲಮ್, ಎಲ್ಲ ನೋಡ್ದಂಗೆ ಆಯ್ತು ಎಲ್ಲರನ್ನ. ರಾಜಾರಾಣಿ ಸಿಂಹಾಸನ ಕೂತ್ಕೊಳ್ಳೋದು, ಹೆಣ್ಮಕ್ಳು ಅಲ್ಲಿಂದೆಲ್ಲ ನೆಲದಲ್ಲಿ ಕೂತ್ಕೊಳ್ಳೋದು, ಸಂಜೆವರೆಗೂ ಟೈಮ್ ಪಾಸ್ ಮಾಡೋದು. ಗೆಟ್ ಟುಗೆದರ್ ಇಂಗ್ಲೀಷ್ನಲ್ಲಿ. ಒಳ್ಳೆ ಸುಭಿಕ್ಷವಾದ ರಾಜ್ಯ, ಔತಣ ತಿಂಡಿ ಯೋಚನೆ ಇಲ್ಲ. ಸಾಯಂಕಾಲದವರೆಗೂ ಟೈಮ್ ಪಾಸ್ ಮಾಡೋದು. ಮನೋರಂಜನೆ, ಎಂಟರ್ಟೈನ್ಮೆಂಟಿಗೆ ಒಂದು ಸಂಗೀತ ಕಚೇರಿ, ನೃತ್ಯ ಇಟ್ಕೊಳ್ಳೋದು. ಸಾಯಂಕಾಲ ಡಿಸ್ಕಸ್ ಎಲ್ಲ ಹೊರಡ್ತೀರ. ಈ ಸಂದರ್ಭದಲ್ಲಿ ರಾಜನಿಗೂ ರಾಣಿಗೂ ಒಂದು ದೊಡ್ಡ ಕನ್ಫ್ಯೂಷನ್. ಏನು ಕನ್ಫ್ಯೂಷನ್ ಅಂದರೆ, 16 ಅಳಿಯಂದ್ರು ಕೂತಿರ್ತಾರೆ ನೆಲದಲ್ಲಿ. 16 ಅಳಿಯಂದ್ರಲ್ಲಿ ಎಷ್ಟನೇ ಅಳಿಯ ಯಾರು ಅನ್ನೋದೇ ಕನ್ಫ್ಯೂಷನ್. 5ನೇ ಅಳಿಯ ಯಾರು, 9ನೇ ಅಳಿಯ ಯಾರು, 2ನೇ ಅಳಿಯ ಯಾರು, 16 ಎಲ್ಲ ಕನ್ಫ್ಯೂಷನ್. ಒಬ್ಬರು ಇಬ್ಬರು ಆದರೆ ದೊಡ್ಡ ಅಳಿಯ ಸ್ವಾಮಿ ಇನ್ಫೋಸಿಸು, 2ನೇ ಸ್ವಾಮಿ ವಿಪ್ರೋ ಅಂತೆಲ್ಲ ಹೇಳ್ಬೋದು. ಕಾಲದಲ್ಲಿ ಇವರೆಲ್ಲ ಪಾಳೆಗಾರ ವಂಶದವರು. ಎಷ್ಟನೇ ಅಳಿಯ ಯಾರು ಅಂತ ಹೆಂಗೆ ಕಂಡು ಹೇಳಿದ್ದು? ಅದಕ್ಕೆ ಏನು ಮಾಡ್ತಂತೆ, 16 ಮುಖದ ಚಾವಡಿ ಕಳಿಸ್ತಾ. 16 ಸೀಟ್ ನೋಡೋದಲ್ವಾ, ಒಂದೊಂದು ಸೀಟ್ ಒಂದೊಂದು, ಅದು 16 ಸೋಫಾ. ಒಂದೊಂದು ಸೀಟು ಒಂದೊಂದು ಡೈರೆಕ್ಷನ್ ತಿಳ್ಕೊಂಡಿದೆ. ಒಂದು ಪೂರ್ವ, ಒಂದು ಉತ್ತರ, ದಕ್ಷಿಣ, ಪೂರ್ವ ಎಲ್ಲ ಒಂದೊಂದು ಸೀಟು ಒಂದು ಡೈರೆಕ್ಷನ್ ಇಟ್ಕೊಂಡೆ. ಏನು ಮಾಡ್ತಾ ರಾಜ, ಒಂದೊಂದು ಸೀಟಲ್ಲಿ ಒಂದೊಂದು ಜೋಡಿನ ಕೂರಿಸಿದ. ಮಗಳೋಳಿ 16 ಸೀಟ್ ಇದೆ, 16 ಜೋಡಿ ಲೆಕ್ಕ ಸರ್ವಚನ. ಒಂದೊಂದು ಸೀಟೇ ಒಂದು ಜೋಡಿ. ಅದು ಯಾವ ರೀತಿ ಕೂಡ್ತಾನು ಅಂದರೆ ನ್ಯೂಮರಿಕಲ್ ಆರ್ಡರ್, 1 2 3 4 5 6 7 ಆರ್ಡ್ರಲ್ಲೇ ಕೂರಿಸ್ತಾ ಬಿಡ್ತಾನೆ. ಬನ್ನಿ ಸ್ವಲ್ಪ ಇಲ್ಲಿ ಹೋಗೋಣ. ಇದು ಸಪೋಸ್ ಟು ಬಿ ದಿ ಫಸ್ಟ್ ಸೀಟ್, ಮೊದಲನೇ ಸೀಟ್ ನಂಬರ್ 1. ಇಲ್ಲಿ ರಾಜ ತನ್ನ ಮೊದಲನೇ ಮಗಳು ಅಳಿಯ ಈ ಸೀಟಲ್ಲಿ ಕೂರಿಸ್ತಾನೆ, ಆಯ್ತಾ? ಹಾಗೆ ಇದು 2ನೇ ಸೀಟು, 2ನೇ ಮಗಳು ಅಳಿಯಲ್ಲಿ ಕೂತ್ಕೊತಾರೆ. 3ನೇ ಮಗಳು ಅಳಿಯ, 4ನೇ ಮಗಳು 5 6 7 8 9 10 11 12 13 14. ಸೊ ಎಲ್ಲ ಆರ್ಡ್ರಲ್ಲೇ ಕೂತ್ಕೊಂಡ್ಬಿಟ್ರು. ಇವಾಗ ಬಹಳ ಸುಲಭ ಕಂಡು ಹಿಡಿಯಕ್ಕೆ, ಯಾಕಂದ್ರೆ ಆಯಾ ಸೀಟ್ಲಿ ಅವರೇ ಕೂತಿರ್ತಿಲ್ಲ. ಈಗ 3ನೇ ಮಗಳು ಒಳ್ಳೆ ಯಾರು, ಇದು 3ನೇ ಸೀಟು, ಇವೇ 3ನೇ ಮಗಳು ಒಳ್ಳೆಯ, ಅದು 5ನೇ ಸೀಟು 5ನೇ ಮಗಳು ಒಳ್ಳೆಯ, ಅದು 10ನೇ ಸೀಟು 10ನೇ ಮಗಳು ಒಳ್ಳೆ, ಹೀಗೆ ಅದು ಕೊನೆ ಸೀಟು ಕೊನೆ ಮಗಳು ಒಳ್ಳೆ. ಸೊ ಎಲ್ಲ ಆರ್ಡ್ರಲ್ಲೇ ಕೂತ್ಕೊಂಡ್ಬಿಟ್ರು.
ಈಗ ರಾಜರಾಣಿ ಒಂದು ಕಡೆ ಕೂತ್ಕೋಬೇಕಲ್ಲ, ನೋಡಿ ಇಲ್ಲಿ ಒಂದು ಮಂಟಪ ಇದೆ. ಮಂಟಪ ಅಂದ್ರೆ ಈ ಗೇಟ್ ಇದೆಯಲ್ಲ, ಸೇರಿ 4 ಕಡೆ ಹಿಂದಕ್ಕೆ ಒಂದು ಗೋಡೆ. ಓಕೆ. ಇಲ್ಲಿ 4 ಕಡೆ ಹಿಂದಕ್ಕೆ ಒಂದು ಗೋಡೆ, ಹೀಗೊಂದು ಗೋಡೆ, ಮೇಲ್ಗಡೆ ಒಂದು ಕಾರ್ಸಿ ಒಂದು ರೂಮ್ ತರ ಆಯ್ತು, ಅದು ಮಂಟಪ. ಇದು ಮಂಟಪ ತೆಗೆದುಬಿಟ್ರು. ಯಾಕಂದ್ರೆ ಈ ಜೀರ್ಣೋದ್ಧಾರ ಸಮಯದಲ್ಲಿ ಆ ಮಂಟಪ ಎಲ್ಲ ಬಿದ್ದು ಹೋಗಿತ್ತು. ಸೊ ಮಂಟಪ ಇದೆಲ್ಲ ಓಪನ್, ಇದು ಓಪನ್ ಮಾಡ್ಬಿಟ್ಟು ಮಂಟಪ ತೆಗೆದುಬಿಟ್ರು. ಮಂಟಪ ಅಂದ್ರೆ ಬಹಳ ಚೆನ್ನಾಗಿತ್ತು. ಮಂಟಪದಲ್ಲಿ ಈ ಗೇಟಿಂದ 3 ಅಡಿ ಹಿಂದೆ 5 ಅಡಿ ಎತ್ತರದ ಒಂದು ಸೀಟ್, ಅದರೊಳಗೆ ಇದೆಲ್ಲ 3 ಅಡಿ ಇದೆ. ಈ ಸೀಟ್ ಎಲ್ಲ 3 ಅಡಿ ನೆಲದಿಂದ. ಇದು 5 ಫೀಟ್ ಅಂದ್ರೆ ರಾಜಾರಾಣಿ ಸ್ವಲ್ಪ ಸುಪ್ರೀಂ ಅಲ್ಲ. ಸೊ ಈ ಹೈಟ್ ಅಲ್ಲಿ ರಾಜಾರಾಣಿ ಕೂತ್ಕೊಂಡು ನೋಡಿದಾಗ ರಾಜಾರಾಣಿ ಎಲ್ಲರೂ ಕಾಣ್ತಾ ಇದ್ರು. ಇನ್ನು ಎಲ್ಲಿ ಕೂತ್ಕೊಂಡ್ರು ರಾಜಾರಾಣಿ ಎಲ್ಲರೂ ಕಾಣಲ್ಲ. ಹಾಗೆ ಡಿಸೈನ್ ಮಾಡಿದ್ದಾರೆ 14 ಕಚೇರಿ. ಈಗ ಒಬ್ರು ನೋಡಿದರೆ ಚೆನ್ನಾಗಿರುತ್ತಾ, ಎಲ್ಲರೂ ಕಾಣಬೇಕಲ್ಲ, ಹಾಗೆ ಆ ರೀತಿ ಡಿಸೈನ್ ಮಾಡಿದ್ದಾರೆ. ರಾಜಾರಾಣಿ ಇಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ಕಾಣ್ತಾರೆ. ಸೊ ಹೀಗೆ ಅದು ಈಗ ನಾವು ಮೊದಲು ನಿತ್ಯದ ಮಧ್ಯಭಾಗ ಅದು ವೇದಿಕೆ, ಸ್ಟೇಜ್, ಸಂಗೀತ ಕಚೇರಿ, ನೃತ್ಯ ಅಲ್ಲಿ ನಡೀತಿತ್ತು. ರಾಜಾರಾಣಿ ಇಲ್ಲಿ ಕೂತ್ಕೊತವ್ರು, ಎಲ್ಲರೂ ಸುತ್ತಲೂ ಅವರವರ ಸೀಟಲ್ಲಿ ಕೂತ್ಕೊಂಡು ಸಂತೋಷ ಪಡ್ತಿದ್ರು. 14 ಚಾವಡಿ ಇದೆ. ಇಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಕಟ್ಸೋದ್ರಲ್ಲಿ. ಏನಂದ್ರೆ ನಮ್ಮ ಒಂದು 2 ಜನರೇಷನ್ ಹಿಂದೆ, ಅಂದರೆ ನಮ್ಮ ತಾಯಿ ಕಾಲ ಅಂತ ಇಟ್ಕೊಳ್ಳಿ, ಒಂದು 70 ವರ್ಷದ ಮಾತು. ಆವಾಗ ಒಂದು ಸಂಪ್ರದಾಯ ನಮ್ಮ ಹಿಂದೂದಲ್ಲಿ. ಏನು ಸಂಪ್ರದಾಯ ಅಂದರೆ ಅತ್ತೆ ಅಳಿಯನ್ನು ಹೀಗೆ ಡೈರೆಕ್ಟಾಗಿ ನೋಡ್ತಾ ಇದ್ರು. ಇವೆಲ್ಲ ಕೇಳಿದ್ರೆ ನಮ್ಮ ತಾಯಿ ಕಾಲದಲ್ಲಿ ಅತ್ತೆ ಎದುರುಗಡೆ ಅಳಿಯನ್ನ ಎದುರು ಮಾತಾಡೋದು, ಕಾಫಿ ಕೊಡೋದು, ಟೀ ಕೊಡೋದು ಮಾಡ್ತಾ ಇರಲಿಲ್ಲ. ಅದು ಸಂಪ್ರದಾಯ, ನಮ್ಮ ಸ್ಟ್ರಿಕ್ಟ್ ಆದ ಸಂಪ್ರದಾಯ. ಬಹಳ ಕಮ್ಮಿ ಇದೆ. ಎಲ್ಲೋ ಆ ಶಿಲ್ಕ್ ಸ್ವಲ್ಪ ಉಳ್ಕೊಂಡಿದೆ. ಸೊ ಇದು 360 ವರ್ಷಗಳ ಹಿಂದೆ ಕಟ್ಟಿರೋದು. ಆಗ ಇನ್ನೂ ಸ್ಟ್ರಿಕ್ಟ್ ಆಗಿತ್ತು, ನಂಬೇಕಲ್ಲ ನಾವು, ಇನ್ನೂ ಕಟ್ಟುನಿಟ್ಟಾಗಿತ್ತು ಆ ಕಾಲದಲ್ಲಿ ಸಂಪ್ರದಾಯ ಅಂತ. ಸೊ ಈ 14 ಚಾವಡಿನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ. ಇದು ರಾಜ ಕೂತ್ಕೊಳ್ಳೋ ಜಾಗ ಮಂಟಪದಲ್ಲಿ. ಈ ರಾಜನಿಗೆ ಅವನ ಸುತ್ತ ಹೀಗೆ ನೋಡಿದ್ರೆ ಅವನ 16 ಹೆಣ್ಮಕ್ಳು, 16 ಒಡೆಯರು, 32 ಜನರು ಕಾಣ್ತಾರೆ. ಯಾರಿಗೆ? ಎಲ್ಲರೂ ಕಾಣ್ತಾರೆ ರಾಜನಿಗೆ. ವೆರಾಸ್ ಇದು ರಾಣಿ ಜಾಗ. ರಾಣಿ ಹೀಗೆ ಸುತ್ತಲೂ ನೋಡಿದ್ರೆ ಅವಳ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ, ಪಕ್ಕದಲ್ಲಿ ಕೂತ್ಕೊಳ್ಳಿ ಒಬ್ಬನು ಕಾಣಲ್ಲ. ಹಾಗೆ ಡಿಸೈನ್ ಮಾಡಿದ್ದಾರೆ. ಈಗ ಸರೋಯ್ತಾ, ರಾಜಾರಾಣಿ ಒಟ್ಟು ಕೂತ್ಕೊಂಡಂಗಾಯ್ತು, ಆಯ್ತಾ, ಗೆಟ್ ಟುಗೆದರ್ ಮಾಡೋಂಗಾಯ್ತು. ಸಂಪ್ರದಾಯ ಪ್ರಕಾರ ರಾಣಿ ಅಳಿಯಂದ್ರೆ ಯಾರೂ ಕಾಣಲ್ಲ, ಬರೀ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ. ಹಾಗೆ 14 ಚಾವಡಿ ಡಿಸೈನ್ ಮಾಡ್ತಾರೆ. ಇದೇ ಇಲ್ಲಿ ಅದ್ಭುತ ನೋಡಿ. ಆ ಕಾಲದಲ್ಲಿ ಹೇಗೆ ಆ ಕಂಬಗಳನ್ನ ಅಲೈನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಕೂತ್ಕೊಂಡ್ರೆ ರಾಣಿಗೆ ಅರ್ಧ ಸೀಟ್ ಕಾಣುತ್ತೆ, ಅರ್ಧ ಸೀಟ್ ಕಾಣಲ್ಲ. ಇಲ್ಲಿ ಫುಲ್ ಸೀಟ್ ಕಾಣುತ್ತೆ ರಾಜನಿಗೆ. ಅದೇ ಟೆಕ್ನಿಕ್ ಯೂಸ್ ಮಾಡಿ. ಇದು 14 ಚಾವಡಿ ಕಥೆ. ಅಂದರೆ ಆರ್ಕಿಟೆಕ್ಟ್ಸ್ ಆ ಕಾಲದಲ್ಲಿ ಇದ್ರು ಅನ್ನಕ್ಕೆ ಪರಮ ಸಾಕ್ಷಿ. ಹೌದು. ಎಷ್ಟೊಂದು ಅದ್ಭುತ, ನಿಜವಾಗ್ಲೂ ಒಂದು ಸ್ವರ್ಗಕ್ಕೆ ಬಂದಂಗಾಗುತ್ತೆ, ದೇವತೆ ಹತ್ರ ಮಾತಾಡ್ದಂಗಾಗುತ್ತೆ. ಇಲ್ಲಿ ಎಷ್ಟು ಹೊಯ್ಸಳಕಾದ ಅದ್ಭುತವಾದಂತಹ ಶಿಲ್ಪಕಲೆಗಳನ್ನ ನೋಡ್ದಂಗಾಗುತ್ತೆ. ಅತ್ಯದ್ಭುತ ವಿಷಯಗಳನ್ನ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು. ನಂಗೆ ತುಂಬಾ ಸಂತೋಷ. ಇಂಥ ದೇವಸ್ಥಾನ ನೀವು ತೋರಿಸ್ತಿದ್ದೀರಾ, ದೊಡ್ಡ ಕೆಲಸ ಮಾಡ್ತಾರೆ. ಎಲ್ಲರೂ ನೋಡ್ಲಿ, ಎಲ್ಲರೂ ಸಂತೋಷ ಪಡಲಿ.